ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ಬಜೆಟ್ ಮಂಡನೆ ಮಾಡಿದಂತಹ ಹಿನ್ನೆಲೆಯಲ್ಲಿ ವಿಪಕ್ಷಗಳು ಟೀಕಿಸಿದರೆ ಆಡಳಿತದಲ್ಲಿರುವಂತಹ ಅಧಿಕಾರದಲ್ಲಿರುವಂತಹ ಸಚಿವರುಗಳು ಸರ್ಕಾರದವರು ಏನು ಹೇಳಿದ್ದಾರೆ ನೋಡ್ತಾ ಹೋಗೋಣ. ಸಿದ್ದರಾಮಯ್ಯ ಅವರ ಅತ್ಯುತ್ತಮ ಬಜೆಟ್ ಇದು. ಗ್ಯಾರಂಟಿ ಯೋಜನೆಗಳು ಪ್ರತಿ ಮನೆಗೂ ತಲುಪ್ತಾ ಇವೆ. ದೊಡ್ಡ ಮಟ್ಟದಲ್ಲಿ ಹಣ ಇವುಗಳಿಗೆ ವಿನಿಯೋಗ ಆಗ್ತಾ ಇದೆ. ಉಳಿದಕ್ಕೂ ಕೂಡ ಬಜೆಟ್ನಲ್ಲಿ ಪ್ರಾಧಾನ್ಯತೆ ಕೊಡಲಾಗಿದೆ. ಮೋದಿ ವಿರುದ್ಧ ದೆಹಲಿ ಹೋರಾಟಕ್ಕೆ ಈಗಾಗಲೇ ಮಾಡಿದ್ರೆ ಸಹಿಸೋದಕ್ಕೆ ಇವರಿಗೆ ಆಗಿಲ್ಲ. ಆದರೆ ಇಲ್ಲಿ ಹೀಗೆಲ್ಲ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬಜೆಟ್ ಓದುವಾಗಲೇ ಬಹಿಷ್ಕಾರ ಮಾಡಿದ್ದು ಇದೇ ಮೊದಲು ಅನ್ಸುತ್ತೆ ಅಂತ ಹೇಳಿ ಸಚಿವ ಸಂತೋಷ್ ಲಾಡ್ ನ್ಯೂಸ್ 18 ಜೊತೆ ಮಾತನಾಡುವಾಗ ಹೇಳಿದ್ದಾರೆ. ಅವರನ್ನ ಮಾತನಾಡಿಸಿದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ. ಬಾರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಬಜೆಟ್ ಘೋಷಣೆಯನ್ನ ಮಾಡಿದ್ದಾರೆ. ಆದ್ರೆ ಅದಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಇಬ್ಬರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಬಜೆಟ್ ಸಂಪೂರ್ಣವಾಗಿ ಕೂಡ ಅವರು ವೀಕ್ಷಣೆಯನ್ನ ಮಾಡಿಲ್ಲ. ಈ ಬಗ್ಗೆ ಮಾತಾಡಲಿಕ್ಕೆ ಸಚಿವ ಸಂತೋಷ್ ಲಾಡ್ ಅವರಿದ್ದಾರೆ. ಸರ್, ಇವತ್ತು ಬಜೆಟ್ ಅವರು ಘೋಷಣೆ ಮಾಡಿದ್ದು ಅಥವಾ ಓದಿದ್ದನ್ನು ಕೂಡ ಕೇಳಿದೆ. ಅವರು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಏನ್ ಹೇಳ್ತೀರಾ? ಈಗ ಪ್ರತಿಭಟನೆ ಮಾಡಲಿಕ್ಕೆ ಕಾರಣ ಅವ್ರನ್ನ ನೀವು ಕೇಳಿ. ಒಂದು ಅವ್ರು ಹೇಳ್ತಕ್ಕಂಥ ಆರೋಪ, ನೀವು ಕೇಂದ್ರ ಸರ್ಕಾರದ ಮೇಲೆ ದೂರನ್ನು ನಿಮ್ಮ ಮುಖಾಂತರ ಬಜೆಟ್ ಮುಖಾಂತರ ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ಮಾತುಕತೆ ಅಲ್ಲಿ ಅಸೆಂಬ್ಲಿಲಿ ಎತ್ತಿದ್ರು. ಅಲ್ರಿ, ಎಲ್ಲ ರಾಜ್ಯಗಳಿಗೆ ಅಧಿಕಾರ ಇದೆ. ಇವರು ಕೇವಲ ನಮ್ಮ ದುಡ್ಡು ಕೇಳಿದ ತಕ್ಷಣ ಇಷ್ಟ್ಯಾಕೆ ಅವರಿಗೆ ಫಜಿತಿ ಆಗ್ತದೆ, ಇಷ್ಟ್ಯಾಕೆ ತೊಂದರೆ ಆಗುತ್ತೆ ನಮ್ಗೆ ಅರ್ಥ ಆಗಲ್ಲ. ಅಪಾರ್ಟ್ ಫ್ರಮ್ ದಿಸ್ ಆಲ್ರೆಡಿ ಅವ್ರು ಪ್ರಿಪೇರ್ಡ್ ಇದ್ರು. ಅವ್ರು ಬರೋಕ್ಕಿಂತ ಮುಂಚೆನೆ ಓರ್ಡಿಂಗು ಬೋರ್ಡ್ ಕಾರ್ಡ್ ಎಲ್ಲ ಬಡ್ಕೊಂಬಂದ. ಇಟ್ ಶೋಸ್ ದೇ ವಾಂಟೆಡ್ ಟು ಬೈಕಾಟ್ ಅಂತ ಅರ್ಥ. ಸೊ ಇದು ಮೊದಲನೇ ಬಾರಿಗೆ ನನ್ನ ಪ್ರಕಾರ ಈ ತರ ಪ್ರೆಸಿಡೆಂಟ್ ಆಗಿರ್ತಕ್ಕಂಥದ್ದು. ಇದು ಸಾರ್ವಜನಿಕರು ಜನರು ನೋಡ್ತಾರೆ. ಅವ್ರು ಒಂದೇ ಒಂದು ಏನೇ ಆದ್ರೂ ಮೋದಿ ಅವ್ರಿಗೆ ಏನ್ ಹೇಳಬಾರ್ದು, ಕೇಂದ್ರ ಸರ್ಕಾರಕ್ಕೆ ಏನ್ ಹೇಳಬಾರ್ದು. ಸೊ ಇದು ಈ ತರದ್ದು ಒಂದು ರಾಜಕಾರಣ ಇವ್ರು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಸರಿಯಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಸಿದ್ದರಾಮಯ್ಯ ಅವರು 14 ಬಜೆಟ್ ಘೋಷಣೆ ಮಾಡಿದ್ದಾರೆ. ಬಟ್ ಈಗಿನ ಬಜೆಟ್ ಅವ್ರು ಮಾಡಿದಾರೆ ಇಲ್ಲೋ ಡೌಟ್ ಇದೆ ಅನ್ನೋ ರೀತಿಯಾಗಿ ಮಾತನ್ನ ಬೊಮ್ಮಾಯಿ ಅವರು ಕೂಡ ಹೇಳ್ತಾರೆ. ಏನ್ ಹೇಳ್ತಾರೆ? ಏನಾಗಿದೆ, ನೇರ ದುಡ್ಡು ಈಗ ಹೋಗಿದೆ. ನೇರವಾಗಿ 55,000 ಕೋಟಿ ಏನು ನಮ್ಮ ಬಜೆಟ್ ಇದೆ, ಗಾತ್ರ ಇದೆ, ಬಜೆಟಿನ ದುಡ್ಡಿದೆ, ನೇರವಾಗಿ ಬಡವರಿಗೆ ಮುಟ್ತಾ ಇದೆ. ಅದು ಇವ್ರಿಗೆ ಸಂಕಟ ಬಂದ್ಬಿಟ್ಟಿದೆ. ಆ ಸಂಕಟಕ್ಕೆ ಇವ್ರಿಗೆ ತಡೆಯಕ್ಕೆ ಆಗ್ತಾ ಇಲ್ಲ. ಅದಕ್ಕಾಗಿ ಹೇಳ್ತದೆ ಡೆವಲಪ್ಮೆಂಟ್ ಬಗ್ಗೆ ನೋಡಿ, ಹೌ ಮಚ್ ಮನಿ ವಿ ಹ್ಯಾವ್ ಸ್ಪೆಂಟ್ ಪ್ರಿವಿಯಸ್ ಇಯರಿಗೂ ಈ ಇಯರಿಗೂ, ಕಳೆದ ಸರ್ಕಾರಕ್ಕೂ ಈ ಸರ್ಕಾರಕ್ಕೂ ಡೆವಲಪ್ಮೆಂಟ್ಗೆ ದುಡ್ಡು ಖರ್ಚು ಮಾಡಿದ ಇವತ್ತಿದೆಯಲ್ಲ, ಆಯೋಗದಲ್ಲಿ ಇದೆ ಅಲ್ಲ, ಲೆಟ್ ದೆಮ್ ರೀಡ್ ಇಟ್. ಎಲ್ಲ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ನಮ್ಮ ಯೋಜನೆಗಳಂತ ಹೇಳ್ಕೊತಿದ್ದೀರಿ ಅಂತ ಹೇಳ್ತಾರೆ. ಅದ್ರಿ ಕೇಂದ್ರ ಸರ್ಕಾರ ಸಹಭಾಗಿತ್ವವಾಗಿ ಬರಲೇಬೇಕಲ್ಲ. ಅವ್ರೇನ್ ಕೇಂದ್ರ ಸರ್ಕಾರ ದುಡ್ಡು, ಅದು ನಮ್ ದುಡ್ಡೇ ವಾಪಸ್ ಕೊಡ್ಬೇಕು. ಇನ್ನು ನಮ್ ದುಡ್ಡು ಜಾಸ್ತಿ ಕೊಡ್ಬೇಕಂತ ನಮ್ಮ ವಾದ ಇರತಕ್ಕಂಥದ್ದು. ಕೇಂದ್ರ ಸರ್ಕಾರಕ್ಕೆ ಹೋಗ್ತಕ್ಕಂಥ ದುಡ್ಡು ಏನು ಕೇಂದ್ರ ಸರ್ಕಾರದ ದುಡ್ಡು ಕೊಡ್ತಾ ಇದಾರಾ? ಅಲ್ಲ, ನಿಮ್ಮ ಯೋಜನೆ ಇದ್ರೆ ಮಾತ್ರ ನಿಮ್ಮ ಹೆಸರನ್ನ ಹಾಕೊಳ್ಳಿ. ನೀವು ಕೇಂದ್ರ ಸರ್ಕಾರದ ಯೋಜನೆ ಇದ್ರೆ ಯಾಕೆ ಹೆಸರು ಹಾಕೋತೀರಿ ಅಂತ ಕೇಳ್ತೀವಿ. ಈಗ ಮತ್ತೆ ನಮ್ಮ ಯೋಜನೆಗಳ ಹೆಸರುಗಳೆಲ್ಲ ಚೇಂಜ್ ಮಾಡಿಲ್ಲ ಅಲ್ಲಿ ಕೇಂದ್ರದಲ್ಲಿ. ಈಗ ಇರ್ತಕ್ಕಂಥ 10 ವರ್ಷದ UPA ಸರ್ಕಾರದಲ್ಲಿ ಇರ್ತಕ್ಕಂಥ ಎಲ್ಲ ಯೋಜನೆಗಳೇ ಚೇಂಜ್ ಮಾಡಿದ್ರು. ಇವ್ರದ್ದು ಯಾರು ಒಂದು ಯೋಜನೆ ಇದೆ? ಹ್ಯಾವ್ ದೇ ಗಾಟ್ ಎನಿ ಒನ್ ನ್ಯೂ ಸ್ಕೀಮ್? ಎಲ್ಲಾ UPA 1 UPA 2 ನಲ್ಲಿ ಮಾಡಿರ್ತಕ್ಕಂಥ ಸರ್ಕಾರದ ಕಾರ್ಯಕ್ರಮಗಳನ್ನ ಚೇಂಜ್ ಮಾಡಿ ಅದ್ರ ಬಗ್ಗೆ ಅವ್ರೇನು ಮಾತನಾಡಲ್ಲ. ಇಲ್ಲಿ ಹೆಸರು ಚೇಂಜ್ ಮಾಡಿದ್ರೆ ಇವ್ರಿಗೇನು ತೊಂದರೆ ಆಗುತ್ತೆ? ಜೆಡಿಎಸ್ ಅವರು ಕೂಡ ಇದ್ರ ಜೊತೆಗೆ ಜಾಯ್ನ್ ಆಗಿ ಹೋರಾಟ ಮಾಡ್ತಾ ಇದ್ದಾರೆ, ನಿಮ್ಮನ್ನ ಅಪೋಸ್ ಮಾಡ್ತಾ ಇದ್ದಾರೆ. ಈಗ ಯಾಕಂದ್ರೆ ಅವರಿಬ್ಬರು ಮೈತ್ರಿ ಇದೆ. ಸೊ ಮೈತ್ರಿ ಇದ್ದಲ್ಲಿ ಅದೊಂದು ಪ್ರೋಟೋಕಾಲ್ ಇರುತ್ತೆ. ಸೊ ಅದು ಕಾಮನ್ ಆಗಿ ಮಾಡ್ಲೇಬೇಕು, ಮಾಡ್ತಾರೆ. ಅದ್ರ ಬಗ್ಗೆ ನಾನೇನು ಮಾತನಾಡ್ಲಿ. ಇದು ಸಚಿವ ಸಂತೋಷ್ ಲಾಡ್ ಅವರ ಮಾತು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಯೋಗೇಶ್ವರ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಸಿದ್ದರಾಮಯ್ಯ ಅವರು ಮಂಡನೆ ಮಾಡಿದಂತಹ ಈ ಒಂದು ಬಜೆಟ್ ಬಗ್ಗೆ ಕಾಂಗ್ರೆಸ್ನವರು ಸಮರ್ಥನೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಅತ್ಯುತ್ತಮವಾದ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ ಅನ್ನುವಂತಹ ಮಾತನ್ನ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ. ಈಶ್ವರ್ ಖಂಡ್ರೆ ಅವರ ಅಭಿಪ್ರಾಯ ಏನು ನೋಡೋಣ. ಸಚಿವ ಈಶ್ವರ್ ಖಂಡ್ರೆ ಅವರಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗೋಣ. ಸರ್, ಬಜೆಟ್ ಭಾಷಣ ಓದುವ ಮುನ್ನನೇ ಬಿಜೆಪಿ ಮತ್ತು ಜೆಡಿಎಸ್ನವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದು ಬಜೆಟ್ ಅಲ್ಲ, ಇದು ರಾಜಕೀಯ ಭಾಷಣ ಅಂತಿದ್ದಾರೆ. ತಾವೇನ್ ಹೇಳ್ತೀರಿ? ನೋಡಿ, ಇವತ್ತು ಬಿಜೆಪಿಯವರು ಜೆಡಿಎಸ್ನವರು ಹಿಂದೆ ಅವ್ರ ಸರ್ಕಾರ ಇದ್ದಾಗ ಯಾವುದೇ ಜನಪರ ಆಡಳಿತ ಕೊಟ್ಟಿಲ್ಲ. ಅವರ ದುರಾಡಳಿತದಿಂದ ಬೇಸತ್ತೆ ಜನ ಅವರಿಗೆ ಬುಡ ಸಮೇತ ಕಿತ್ತಾಕಿದ್ದಾರೆ. ಹೀಗಾಗಿ ಇವತ್ತು ನಾವೇನು ಉತ್ತಮವಾದಂತಹ ಬಜೆಟ್ ನಾವು ಮಂಡನೆ ಮಾಡಿದ್ದೇವೆ, ಹೊಟ್ಟೆ ಕಿಚ್ಚನಿಂದ ಈ ರೀತಿಯಲ್ಲಿ ಅವರು ಮಾಡ್ತಾ ಇದ್ದಾರೆ. ಅದರಿಂದ ಯಾವುದೇ ರೀತಿಯ ಪ್ರಭಾವ ಜನರ ಮೇಲೆ ಆಗೋದಿಲ್ಲ. ಜನರಿಗೆ ಅವರ ನಿಜವಾದಂತಹ ಬಣ್ಣ ಬಯಲಾಗಿದೆ. ಇದು ಒಳ್ಳೆ ಬಜೆಟ್ ಇದೆ, ಸುಸ್ಥಿರವಾದಂತಹ ಒಂದು ಬಜೆಟ್ ಇದೆ, ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕವಾದಂತಹ ಒಂದು ಬಜೆಟ್ ಇದೆ. ಇದನ್ನು ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ವಿಶೇಷವಾಗಿ ನಮ್ಮ ಭಾಗಕ್ಕೆ, ಕಲ್ಯಾಣ ಕರ್ನಾಟಕಕ್ಕೆ 5,000 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದಾರೆ. ನೀರಾವರಿ ಯೋಜನೆಗಳಿದ್ದಾವೆ, ರಸ್ತೆ ಇದೆ, ಮೂಲಭೂತ ಸೌಕರ್ಯ ಇದೆ, ಶಿಕ್ಷಣಕ್ಕೆ, ಆರೋಗ್ಯಕ್ಕೆ ಹೆಚ್ಚಿನ ಒಂದು ಆದ್ಯತೆ ಕೊಡಲಾಗಿದೆ. ಹೀಗಾಗಿ ಬಡತನ ರೇಖೆ ಕೆಳಗಡೆ ಇದ್ದಂಥವರಿಗೆ ಮೇಲೆತ್ತುವಂತಹ ಕಾರ್ಯಕ್ರಮಗಳು ಮಾಡಲಾಗಿದೆ. ಈ ಬಜೆಟ್ ಎಲ್ಲರಿಗೆ ಒಳ್ಳೇದಾಗುವಂತ ಬಜೆಟ್ ಇದೆ. ಅಲ್ಲ ಸರ್, ಮೇಕೆದಾಟು ಬಗ್ಗೆನೇ ಪಾದಯಾತ್ರೆ ಎಲ್ಲ ಮಾಡಿದ್ರಿ. ಬಟ್ ಮೇಕೆದಾಟು ಈ ಪ್ರಾಜೆಕ್ಟ್ ಏನ್ ಮಾಡಿದಿರಿ ಅನ್ನೋ ಪ್ರಶ್ನೆ ಕೂಡ ಉದ್ಭವ. ನೋಡಿ, ಒಂದು ಮಾತು ತಿಳ್ಕೊಳ್ಳಿ, ಮೇಕೆದಾಟು ಮಾಡಬೇಕು, ಕಳಸಾ ಬಂಡೂರಿ ಮಾಡಬೇಕು, ಮಹದಾಯಿ ಮಾಡಬೇಕು, ಇವತ್ತು ಭದ್ರಾ ಮಾಡಬೇಕು. ಇವೆಲ್ಲ ಮಾಡಬೇಕು ಅಂದ್ರೆ ಕೇಂದ್ರ ಸರ್ಕಾರದ
ಕ್ಲಿಯರೆನ್ಸ್ ತಗೋಬೇಕಾಗತ್ತೆ ಇವತ್ತು. ತಿಳಿತಾ? ಇವತ್ತೇನು ಹವಾಮಾನ ಬದಲಾವಣೆ ನಮ್ಮ ಪರಿಸರ ಪ್ರಕೃತಿ ಇಲಾಖೆ ಇದೆ, ಅರಣ್ಯ ಇಲಾಖೆ ಕೇಂದ್ರದಿದೆ, ಅಲ್ಲಿಂದ ಪ್ರಸ್ತಾವನೆ ಕಳಿಸಿದ್ದು ಇಲ್ಲಿವರೆಗೆ ಅವರು ಇನ್ನೂ ಕ್ಲಿಯರೇ ಮಾಡಿಲ್ಲ. ಕ್ಲಿಯರ್ ಮಾಡಬೇಕಲ್ಲ, ಇದು ಯಾರ ಜವಾಬ್ದಾರಿ ಇದೆ? ರಾಜ್ಯದಿಂದ ಹೋಗಿದ್ದು ಕೇಂದ್ರದವ್ರು ಮಾಡಬೇಕು. ಕೇಂದ್ರ ಅದಕ್ಕೆ ಹೇಳ್ತಾ ಇದ್ದೀವಿ, ಕೇಂದ್ರ ಸರ್ಕಾರ ನಿರಂತರವಾಗಿ ಕರ್ನಾಟಕ ರಾಜ್ಯದ ಮೇಲೆ ಇವತ್ತು ಅವರು ಮಲತಾಯಿ ಧೋರಣೆ ಅನುಸರಿಸ್ತಾ ಇದ್ದಾರೆ. ತಮ್ಮ ಇಲಾಖೆ ಕೇಳಿದಂತ ಬೇಡಿಕೆಗಳೇನಿದಾವೆ ಸರ್, ಆ ಎಲ್ಲ ಬೇಡಿಕೆಗಳು ಏನಾದರೂ ಈಡೇರಿದಾವೆ ಸರ್? ನೋಡಿ, ಬೇಡಿಕೆಗಳು ಬಹಳ ಇದೆ. ಅದರಲ್ಲಿ ಭಾಗಶಃ ಅಂದ್ರೆ ಬಹುತೇಕ ಬೇಡಿಕೆಗಳು ಎಲ್ಲಾ ಈಡೇರಿದ್ದಾವೆ ಅಂತ ಹೇಳೋದಿಲ್ಲ. ಇವತ್ತು ಹಣಕಾಸಿನ ಕಾಲಮಿತಿಯಲ್ಲಿ ವ್ಯಾಪ್ತಿ ಎಷ್ಟು ಆಗಬಹುದು ಅಷ್ಟು ಮಾಡಿದ್ದಾರೆ. ಅದಕ್ಕೆ ಬಹುತೇಕ ಬೇಡಿಕೆಗಳು ಈಡೇರಿದ್ದಾವೆ. ಇದು ಸಚಿವ ಈಶ್ವರ್ ಖಂಡ್ರೆ ಅವರ ಮಾತು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಯೋಗೇಶ್ವರ್ ಜೊತೆ ಶರಣು ಹಂಪಿ, ನ್ಯೂಸ್ 18. ರಾಜ್ಯ ಬಜೆಟ್ ಬಗ್ಗೆ ಸಚಿವರಾಗಿರುವಂತಹ ಚಲುವರಾಯ ಸ್ವಾಮಿ ಹಾಗೆಯೇ ಪರಮೇಶ್ವರ ಅದೇ ರೀತಿಯಾಗಿ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ. ಯಾವ ರೀತಿಯಾಗಿ ಬಜೆಟ್ ಅನ್ನು ಹೊಗಳಿದ್ದಾರೆ ನೋಡೋಣ. ರಾಜ್ಯದ ಸ್ವತಂತ್ರ ನಂತರ 15ನೇ ಬಜೆಟ್ ಕೊಟ್ಟಿರ್ತಕ್ಕಂಥ ಕೀರ್ತಿ ಅದು ಸಿದ್ದರಾಮಯ್ಯನವರಿಗೆ ತಲುಪುತ್ತೆ. ಅದರಿಂದ ಈ ರಾಜ್ಯದ ಜನಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ನಾನಿಲ್ಲಿ ಗಮನ ಹರಿಸಿದಲ್ಲೇ ಎಲ್ಲ ಇಲಾಖೆಯನ್ನು ಗಮನದಲ್ಲಿ ಇಟ್ಕೊಂಡು ಮಾಡಿದ್ದಾರೆ ಮತ್ತು 52,000 ಕೋಟಿಯನ್ನು ಈ 5 ಗ್ಯಾರಂಟಿಗೆ ಮೀಸಲಾಗಿ ಇಟ್ಟಿದ್ದು ಎಲ್ಲ ಇಲಾಖೆ ಅಭಿವೃದ್ಧಿನಲ್ಲಿ. ಆರೋಗ್ಯ ಇಲಾಖೆಯಲ್ಲಿ 4-5 ತಾಲೂಕಿನಲ್ಲಿ ತಾಲೂಕು ಹಾಸ್ಪಿಟ್ಲೇ ಇಲ್ಲ. ಆನೇಕಲ್ ಇರ್ಬೋದು, ಸಿಗ್ಗಾವಿ ಇರ್ಬೋದು, ಹೊಸಕೋಟೆ ಇರ್ಬೋದು, ನೆಲಮಂಗಲ ಇರ್ಬೋದು, ಈ ಥರ. ಆಮೇಲೆ ಸಮುದಾಯ ಆರೋಗ್ಯ ಕೇಂದ್ರವನ್ನು ಅಪ್ಗ್ರೇಡ್ ಮಾಡ್ತಕ್ಕಂಥ ಒಂದು ದೊಡ್ಡ ಯೋಜನೆ. 100 ಅಂಗನವಾಡಿ ಕೇಂದ್ರಕ್ಕೆ ಸ್ವಂತ ಕಟ್ಟಡ ಇಲ್ಲದೆ ಇರ್ತಕ್ಕಂಥವನ್ನ ಇಲ್ಲಿ ಗಮನ ಇಟ್ಕೊಂಡು ಮಾಡಿದ್ದಾರೆ. ಹೀಗಾಗಿ ಪ್ರತಿ ಇಲಾಖೆನಲ್ಲಿ ಎಲ್ಲ ಇಲಾಖೆನಲ್ಲಿ ಅಭಿವೃದ್ಧಿಯ ಕಡೆ ಈ ನೀರಾವರಿ ಇಲಾಖೆ ಇರ್ಬೋದು ಪ್ರತಿಯೊಂದನ್ನು ಗಮನದಲ್ಲಿಟ್ಕೊಂಡು ಯಾರಿಗೂ ಹೊರೆ ಇಲ್ಲದೆ ಮಾಡಿರ್ತಕ್ಕಂಥ ಜೊತೆಗೆ ವಿಶೇಷವಾಗಿ ಅದಕ್ಕೆ ಫೀಸಿಬಿಲಿಟಿ ರಿಪೋರ್ಟ್ ಅನ್ನು ಮಾಡಿಸ್ತೇವೆ ಅಂತ ಹೇಳಿ ಅದರಲ್ಲಿ ನಮೂದಿಸಿದ್ದಾರೆ. ಆಮೇಲೆ ಎರಡನೇದು ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಬೇಕು ಅಂತೇಳಿ ಕೇಳ್ಕೊಂಡಿದ್ದು, ಅದನ್ನು ಕೂಡ ತುಮಕೂರಿಗೆ ವಸಂತ ನರಸಾಪುರ ಅಂತಕ್ಕಂಥ ಇಂಡಸ್ಟ್ರಿಯಲ್ ಎಸ್ಟೇಟ್ ಪಕ್ಕದಲ್ಲಿ ಕೊಟ್ಟಿದ್ದಾರೆ. ಯಾಕೆಂದರೆ ಅದು ಏಷ್ಯಾದಲ್ಲೇ ಅತಿ ದೊಡ್ಡ ಇಂಡಸ್ಟ್ರಿಯಲ್ ಹಬ್ ಆಗ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಒಂದು ಇಂಟಿಗ್ರೇಟೆಡ್ ಟೌನ್ಶಿಪ್ ಬೇಕಾಗಿತ್ತು, ಅದನ್ನು ಕೂಡ ಕೊಟ್ಟಿದ್ದಾರೆ. ಬಜೆಟನ್ನು ವಿರೋಧಿಸೋದು ಸಹಜ, ಆದರೆ ಬಜೆಟ್ ಸನ್ನಿವೇಶದಲ್ಲಿ ವಾಕೌಟ್ ಮಾಡೋದು ಕನ್ನಡಿಗರಿಗೆ ಮಾಡ್ತಾ ಇರೋಂಥ ಅವರ ಅವಮಾನ. ಹಿಂದೆ ನಾವು ಕೂಡ ವಿರೋಧ ಮಾಡಿದ್ವಿ, ಕಿವಿ ಮೇಲೆ ಹೂವು ಇಟ್ಕೊಂಡು ಸಂಪೂರ್ಣ ಬಜೆಟನ್ನು ನಾವು ಕೇಳಿದ್ವಿ, ಆಲಿಸಿದ್ವಿ. ಅದಾದಮೇಲೆ ನಾವು ನಮ್ಮ ರಿಯಾಕ್ಷನ್ಗಳನ್ನು ಕೊಟ್ಟಿದ್ವಿ. ಆದರೆ ಇವತ್ತು 10 ಪುಟ ದಾಟಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು, ಆಗಲೇ ಇದು ಬಜೆಟ್ ಸರಿ ಇಲ್ಲ ಅಂದ್ಬಿಟ್ಟು ವಾಕೌಟ್ ಮಾಡಿದ್ದಾರೆ. ಇದು ರಾಜಕೀಯ ಲೇಪನ್ನು ಹಚ್ತಾ ಇದ್ದಾರೆ ಕಾಂಗ್ರೆಸ್. ಇನ್ನು ಅಂಜನಾದ್ರಿ ಅಭಿವೃದ್ಧಿಗೆ 100 ಕೋಟಿಯನ್ನ ಮೀಸಲಿಡಲಾಗಿದೆ ಈ ಬಜೆಟ್ನಲ್ಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂಗೆ ಜನಾರ್ದನ ರೆಡ್ಡಿ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಇಡೀ ಕರ್ನಾಟಕ ರಾಜ್ಯದ ಹಿತದೃಷ್ಟಿಯಿಂದ ಅವರು ಏನು ಘೋಷಣೆ ಮಾಡಿದ್ದಾರೆ, ಬಜೆಟಲ್ಲಿರುವಂಥ ಎಲ್ಲ ಅಂಶಗಳು ಕೂಡ ರಾಜ್ಯದ ಪರವಾಗಿ, ರಾಜ್ಯದ ಜನರ ಪರವಾಗಿ ಇದೆ ಅನ್ನುವಂಥದ್ದು ನನ್ನ ಭಾವನೆ. ಅದರಲ್ಲೂ ವಿಶೇಷವಾಗಿ ಇವತ್ತೇನು ಇಡೀ ನಮ್ಮ ಕರ್ನಾಟಕ ರಾಜ್ಯದ ನನ್ನ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಅಂಜನಾದ್ರಿ ಒಂದು ವಿಷಯಕ್ಕೆ ಒಂದು 100 ಕೋಟಿ ಅನುದಾನವನ್ನು ಕೊಡುವುದರ ಮೂಲಕ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಸಾಕಷ್ಟು ಒಂದು ಅಭಿವೃದ್ಧಿ ಕೆಲಸಗಳಿಗೆ ಇವತ್ತು ಅವರೇನು ಘೋಷಣೆಯನ್ನು ಮಾಡಿದ್ದಾರೆ. ಇಡೀ ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಎರಡೂ ವಿಚಾರಗಳಲ್ಲೂ ಕೂಡ ಅವರ ಒಂದು ಬಜೆಟಲ್ಲಿ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಇವತ್ತು ನನಗೆ ಅನಿಸಿರುವಂಥ ಒಂದು ವಿಚಾರ.